ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ, ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲು ತಪ್ಪೇನಿದೆಯಪ್ಪ ಅದರಲ್ಲಿ. ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಜೊತೆಯಲ್ಲಿ ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ, ಅದಕ್ಕೂ ನಮ್ಮ ಸಹಮತ ಇದೆ. ಸರ್, ಈಗ ಯತೀಂದ್ರ ಅವರ ಮೇಲೆ ಕ್ರಮ ಆಗಬೇಕು ಅಂತ ಒಂದು ಒತ್ತಡ ಬರ್ತಾ ಇದೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ನಿಂದ ಅಂತ ಸರ್. ಯಾಕೆ ಹಿಂದೆ ಮಾತಾಡಿದಾಗ ಒತ್ತಡ ಈಗ ನೋಟಿಸ್ ಕೊಟ್ಟರು. ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರು ಒತ್ತಡ ತರ್ತಾರೆ, ಅವ್ರ ಕಡೆ ತರ್ತಾರೆ ಅಂತಕ್ಕಂಥ ನಿಮ್ಮ ಅನಿಸಿಕೆ ಇದ್ರೆ ಅದಕ್ಕೆ ನಂದು ಯಾವುದೇ ರೀತಿ ಕಾಮೆಂಟ್ ಇಲ್ಲ. ಏನಂತ ಯಾರು ಯತೀಂದ್ರ ಅವ್ರಿಗ? ಆಯ್ತು, ಅವರೆಲ್ಲ ಮೇಧಾವಿಗಳು ಹೇಳಿದ್ಮೇಲೆ ನಾವೇನು ಅದಕ್ಕೆ ಉತ್ತರ ಹೇಳಕ್ಕಾಗ್ತದ? ಮೇಧಾವಿಗಳ ತೀರ್ಮಾನ ನಡೀಲಿ. ಯಾರು ನನಗ? ನನ್ಗೆ ಎಲ್ಲಾ ಕಾಲದಲ್ಲೂ ಅದೃಷ್ಟ ಇದೆಯಲ್ಲಪ್ಪ, ಇದೊಂದೇ ಕಾಲಕ್ಕೆ ಯಾಕೆ ಕೇಳ್ತಾ ಇದ್ದೀರಿ? ಇವತ್ತು ಅದೃಷ್ಟ ಇದೆ, ಎಲ್ಲಾ ಕಾಲದಲ್ಲೂ ಅದೃಷ್ಟ ಇದೆ. ಯಾರು? ನಾನು ಆಗದೇ ಇಲ್ಲ ಮಂತ್ರಿ. ನಡೀರಿ. ಅದಕ್ಕೆ ಎಲ್ಲ ಆಗ 2 ಸರಿ 10 ವರ್ಷ ಮಾಡಿಬಿಟ್ಬಿಟ್ಟಿದ್ದೀನಲ್ಲಪ್ಪ. ನಾನು ಅದೆಲ್ಲ ಏನು ಹೇಳಕ್ ಹೋಗೋದಿಲ್ಲ. ನನ್ನ ನಿರೀಕ್ಷೆನೇ ಇಲ್ಲಲ್ಲ. ನಾನು ಐ ಆಮ್ ದಿ ಲಾಸ್ಟ್ ಪರ್ಸನ್ ಟು ಹ್ಯಾಂಗ್ ಟು ಎನಿ ಪವರ್. ನೋಡಿ, ನಮ್ಮ ಮೇಲಿರ್ತಕ್ಕಂಥ ಅಭಿಮಾನಕ್ಕೆ ಅವ್ರದ್ದು ಒತ್ತಾಯ ಇದೆ, ಗೊತ್ತಾಯ್ತಾ? ಹಾಗಂದ ಕ್ಷಣಕ್ಕೆ ನಾನು ಆಗ್ಲೇಬೇಕು ಅಂತಕ್ಕಂಥದ್ದು ನಂದೆಲ್ಲ. ಆದ್ರೂ ಒಂದೇ, ಆಗದೆ ಇದ್ರು ಒಂದೇ. ವಾಲ್ಮೀಕಿ ಸಮುದಾಯಕ್ಕೆ 15-16 ಜನ MLAಗಳಿದ್ದೀವಿ, 3 ಜನ ಮಂತ್ರಿಗಳು ಕೊಟ್ಟಿದ್ರು, ಈಗಾಗಲೇ 2 ಆಚೆ ಇದ್ದೀವಿ. ಯಾರು ತುಂಬಬೇಕಲ್ಲ, ತುಂಬಲಿ ಅಂತ ಒತ್ತಾಯ. ಪದೇ ಬಿಜೆಪಿ ಅವರು ಹೇಳ್ತಾರೆ ನವೆಂಬರ್ ಕ್ರಾಂತಿ ಆಗ್ತದೆ ಅನ್ನೋದು ಸರ್. ಏನ್ ಕ್ರಾಂತಿ? ಅವ್ರ ಪಾರ್ಟಿಲಿ ಆಗೋದು. ನಾನು ಹೇಳಿದ್ದೆ, ಗೊತ್ತಾಯ್ತಾ? ಈಗ ನವೆಂಬರ್ ಅಲ್ಲಿ ಬಿಹಾರ್ ಚುನಾವಣೆ ನಡೆದ ಮೇಲೆ, ಅಲ್ಲಿಂದ ಫಲಿತಾಂಶ ಬಂದಾದ ಮೇಲೆ ರಾಜ್ಯದಲ್ಲಿ ಬಿಜೆಪಿನಲ್ಲೂ ಬದಲಾವಣೆಗಳಿದ್ದಾವೆ, ಕಾಂಗ್ರೆಸ್ನಲ್ಲೂ ಕೂಡ ಕೆಲವು ರಾಜಕೀಯ ಸ್ಥಿತ್ಯಂತ್ರಗಳು ಆಗ್ತವೆ. ರಾಜಕೀಯ ಸ್ಥಿತ್ಯಂತ್ರ ಅಂತ ಹೇಳಿದ್ದೀನಿ, ರಾಜಕೀಯ ಸ್ಥಿತ್ಯಂತ್ರ. ನೀವು CM ಬದಲಾವಣೆ ಅಂತ ಖಾಲಿ ಆದ್ಮೇಲೆ ಅಲ್ವೇನ್ರಿ ಯಾರೋ ಇನ್ನೊಬ್ರು ಬರೋದು? ಸೊ CM ಬದಲಾವಣೆ ಮತ್ತೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ನೋಡಿ, 2.5 ವರ್ಷಕ್ಕೆ ಮಾಡ್ತಾರೋ 5 ವರ್ಷಕ್ಕೆ ಮಾಡ್ತಾರೋ, ಇಟ್ ಈಸ್ ಅಪ್ ಟು ದಿ ಹೈಕಮಾಂಡ್ ಟು ಡಿಸೈಡ್.